ಬಂದಿದ್ದು ಫ್ಲೈಟ್ ಇಳಿದಿದ್ದು ಕಾರಲ್ಲಿ. ಅಮಿತ್ ಶಾ ಬೇಸಿಕಲಿ ಉಳಿದಂತೆ ಮಾತಾಡೋದು ಕಡಿಮೆ, ಹರಟೆ ಹೊಡೆಯುವ ಸ್ವಭಾವದವರಲ್ಲ ಅಮಿತ್ ಶಾ. ಸ್ವಲ್ಪ ಗಂಭೀರವಾಗಿರ್ತಾರೆ ಅವರು. ಮೋದಿ ಹರಟೆ ಹೊಡಿತಾರೆ. ಅಮಿತ್ ಶಾನ ಹರಟೆ ಹೊಡೆದಿದ್ದು ಅಂತ ನೋಡಿದ್ದ ಮೈಸೂರಿನಲ್ಲಿ ಒಂದು ಎಲೆಕ್ಷನ್ ಪ್ರಚಾರಕ್ಕೆ ಬಂದಾಗ ರಾತ್ರಿ ಎಲ್ಲ ಇಂಟರ್ವ್ಯೂಗಳನ್ನು ಮುಗಿಸಿ ಒಂದು 2-2:30 ಮಧ್ಯರಾತ್ರಿ ಬನ್ನಿ ಅಂತ ರೂಮಿಗೆ ಕರ್ಕೊಂಡು ಕೂತ್ಕೊಂಡು ಒಂದು ಬ್ಲ್ಯಾಕ್ ಕಾಫಿ ಹಿಡ್ಕೊಂಡು ನಾವೊಂದು 4-5 ಜನ ಪತ್ರಕರ್ತರಿದ್ವಿ. ಹರಟೆ ಅಂತ ಹೊಡೆದಿದ್ದು ನಾವು 3-4 ಸಲ ಭೇಟಿಯಾದರೆ ಹರಟೆ ಹೊಡೆಯೋದಿಲ್ಲ ಅವರು. ಟು ದ ಪಾಯಿಂಟ್. ಏನು ಕೆಲಸ ಅಷ್ಟೇ. ಈ ತಮಾಷೆ ಮಾಡಿದೆ, ಜೋರಾಗಿ ನಕ್ಕೆ, ಹಂಗೆ ಅಪರೂಪ. ಅದೇನೋ ಒಂದು ನೀವು ಹುಡುಕಿದ್ರೆ ಏನೋ ಅಮಿತ್ ಶಾ ಜೋರಾಗಿ ನಗ್ತಾ ಇರೋದು ಒಂದು ಸಿಗುತ್ತೆ ನಿಮಗೆ. ಈ ಅಹಮದಾಬಾದಲ್ಲಿ ನಡ್ಕೊಂಡು ಹೋಗ್ತಾ ಇರೋವಾಗ ಅಮಿತ್ ಕಾಕಾ ಅಂತ ಕೂಗ್ತಾರೆ. ಅವಾಗ ಒಂದು ಸಲ ತಿರುಗಿ ಏನರೋ ಅನ್ನೋ ಥರ. ಹಾಗೆ ಅಮಿತ್ ಶಾ ಸ್ವಲ್ಪ ಬೈ ಪರ್ಸ್ನಾಲಿಟಿ ಸ್ವಲ್ಪ ಸೀರಿಯಸ್ಸು. ಹಂಗಿದ್ದವರು ಅಮಿತ್ ಶಾ. ಹಂಗೆ ಇದ್ರಂತೆ ಕಾರ್ನಲ್ಲಿ ಹೋಗೋವಾಗ ಬರೋವಾಗ ಎಲ್ಲ. ಇಲ್ಲಿ ಬಂದಿದ್ದಾರೆ, ಕಾರ್ಯಕ್ರಮ ಆಗಿದೆ. ಕಾರ್ಯಕ್ರಮದ ವೇದಿಕೆಯ ಮೇಲೆ ಏನೇನಾಯಿತು ಅನ್ನೋದನ್ನು ನೋಡಿದ್ರೆ, ಈ ವೇದಿಕೆಯಿಂದ ಕೆಳಗಿಳಿದ ಮೇಲೆ ಊಟಕ್ಕೆ ಕೂತ್ಕೊಂಡ್ರಂತೆ. ಪಕ್ಕದಲ್ಲಿ ಯಡಿಯೂರಪ್ಪನವ್ರು ಇದ್ದರು. ಯಡಿಯೂರಪ್ಪನವ್ರು ಏನೋ ಹೇಳಕ್ಕೆ ಟ್ರೈ ಮಾಡಿದ್ದಾರೆ. ಅದನ್ನು ಅಮಿತ್ ಶಾ ಅವರೊಂಥರ ಕೇಳಿಸ್ಕೊಂಡಂಗೆ, ಕೇಳಿಸ್ಕೊಳ್ಳದೆ ಇರೋ ಥರ, ಅಂದರೆ ನಾಟ್ ವೆರಿ ಅಟೆಂಟಿವ್ ಅನ್ನೋ ಥರ ಇದ್ದರು. ಜೊತೆಗೆ ಒಂದು ಲ್ಯಾಂಗ್ವೇಜ್ ಸಮಸ್ಯೆ ಆಗುತ್ತೆ ಯಡಿಯೂರಪ್ಪನವ್ರಿಗೆ. ಇಂಗ್ಲೀಷು ಹಿಂದಿ ಎರಡೂ ಸ್ವಲ್ಪ ಕಷ್ಟ. ಯಡಿಯೂರಪ್ಪನವ್ರದ್ದು ಒಂದು ಸ್ವಭಾವ ಇದೆ, ಏನನ್ನು ಹೇಳಬೇಕಲ್ಲ ಎಲ್ಲ ಪಾಯಿಂಟ್ಸ್ ಬರೆದು ಬಿಡ್ತಾರೆ ಅವರು. ಇಂಗ್ಲೀಷ್ನಲ್ಲೇ ಬರೆದಿರ್ತಾರೆ. ಇವರು 2 ಪುಟ ಬರ್ಕೊಂಡು ಹೋಗಿದ್ರಂತೆ ಯಡಿಯೂರಪ್ಪನವರು. ಅದನ್ನು ತೆಗೆದು ಕೊಟ್ಟಿದ್ದಾರೆ. ಯಥಾ ಪ್ರಕಾರ ಅದು ನೋಡಿ ಇದನ್ನು ಫ್ಲೈಟಲ್ಲಿ ಓದ್ತೀನಿ ಅಂತೇಳಿ ಇಟ್ಕೊಂಡಿದ್ದಾರೆ. ಆಮೇಲೆ ಕಾರ್ನಲ್ಲಿ ಜೊತೆಗೆ ವಿಜಯೇಂದ್ರರು ಹೋಗಿದ್ದಾರೆ. ವಿಜಯೇಂದ್ರ ಅಮಿತ್ ಶಾ ಒಟ್ಟೊಟ್ಟಿಗೆ ಹೋಗಿದ್ದಾರೆ. ಅಲ್ಲಿ ವಿಜಯೇಂದ್ರ ಏನೋ ಮಾತಾಡೋಕ್ಕೆ ಟ್ರೈ ಮಾಡಿದ್ರಂತೆ. ಬಣ ಬಡಿದಾಟ, ನೀವೊಂದು ಸ್ವಲ್ಪ ಏನಂದ್ರೋ ಗೊತ್ತಿಲ್ಲ. ಅದಕ್ಕೆ ನಿಮಗೆ ಯಾಕೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗೋಕ್ಕೆ ಆಗ್ತಿಲ್ಲ ಅಂತ ಕೇಳಿದ್ರಂತೆ ಅಮಿತ್ ಶಾ. ನಿಮಗೆ ಯಾಕೆ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗೋದಕ್ಕೆ ಆಗ್ತಿಲ್ಲ ಅಷ್ಟೇ ಕೇಳಿದ್ರಂತೆ. ಅದು ವಿಜಯೇಂದ್ರರಿಗೆ ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್. ಹಂಗೆ ಕ್ವಶನ್ ಬರ್ಬೋದು ಅಂದ್ಕೊಂಡಿಲ್ಲ ಅವರು. ಒಂದು ಸಲ ಸ್ವಲ್ಪ ಟೇಕನ್ನ ಬ್ಯಾಕ್ ಆಗಿದ್ದಾರೆ. ಅದಾದಮೇಲೆ ಹೇಳಕ್ಕೆ ಟ್ರೈ ಮಾಡಿದ್ರಂತೆ. ಇಲ್ಲ, ನನ್ನ ಪ್ರಯತ್ನ ನಾನು ಯಾವುದನ್ನೂ ಬಿಟ್ಟಿಲ್ಲ, ಎಲ್ಲ ರೀತಿಯ ಪ್ರಯತ್ನ ಮಾಡಿದ್ದೀನಿ. ವಿಜಯೇಂದ್ರನ ನಾಯಕತ್ವವನ್ನು ಸುತಾರಾಮ ನಾವು ಒಪ್ಪಿಕೊಳ್ಳುವುದಿಲ್ಲ ಅಂತ ಹೇಳಿದವರ ಮನೆ ತನಕ ಹೋಗಿ ನಾನು ಮಾತಾಡಿಸಿದ್ದೀನಿ, ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ ಎಲ್ಲ ಹೇಳಿದ್ರಂತೆ. ಅದನ್ನು ಕೇಳಿಸಿಕೊಳ್ಳುವ ಮನಸ್ಥಿತಿಯಲ್ಲಿ, ತಾಳ್ಮೆಯಲ್ಲಿ ಕೂಡ ಅಮಿತ್ ಶಾ ಇರಲಿಲ್ಲ. ವಿಜಯೇಂದ್ರರ ತಂಪಾಡಿಗೆ ತಾವು ಹೇಳ್ತಾ ಇದ್ರೆ, ಆಯ್ತು ಬಿಡಿ ದಿಲ್ಲಿಲಿ ಮಾತಾಡೋಣ ಅನ್ನೋ ಥರ ರಿಯಾಕ್ಟ್ ಮಾಡಿದ್ರಂತೆ. ಅಲ್ಲಿಗೆ ಈ ಕೆಲಸಕ್ಕೆ ಬಂದಿದ್ದೀನಿ, ಇನ್ನೊಂದು ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕು ಅಷ್ಟೇ ಇತ್ತು ಅಮಿತ್ ಶಾ ಅವ್ರ ತಲೆಯಲ್ಲಿ. ಅದು ನಥಿಂಗ್ ಮೋರ್ ನಥಿಂಗ್ ಲೆಸ್. ಅದಕ್ಕೆ ಯಾರ ಅಂತಿದ್ರು, ಈಗ 7ನೇ ತಾರೀಕು ಬೆಂಗಳೂರಿಗೆ ಬರಲಿರುವ ಅಮಿತ್ ಶಾ BJPಯ ಭಿನ್ನ ಚಟುವಟಿಕೆ, BJPಯ ಭಿನ್ನಮತೀಯರ ಚಟುವಟಿಕೆಗೆ ಬ್ರೇಕ್ ಹಾಕ್ತಾರಾ, ಅದು ಇದು ಎಲ್ಲ ಹೇಳೋದಕ್ಕೆ ರೈಮಿಂಗ್ ಚಂದವು, ಬದ್ಧವಾಗಿದ್ದಾವೆ ಅಂತ ಹೇಳ್ಬೇಕಷ್ಟೇ. ಅಮಿತ್ ಶಾ ಈ ಭಿನ್ನರ ಚಟುವಟಿಕೆಗೆ ಬ್ರೇಕ್ ಹಾಕೋದಕ್ಕೆ ಬೆಂಗಳೂರಿಗೆ ಬರ್ಬೇಕಾ? ಬ್ರೇಕ್ ಹಾಕಬೇಕು ಅಂತ ಅವ್ರ ತಲೆಯಲ್ಲಿದ್ದರೆ ದಿಲ್ಲಿಲಿ ಕೂತ್ಕೊಂಡೆ ಹಾಕ್ಬೋದಪ್ಪ. ಹಿ ಈಸ್ ನಾಟ್ ಮೇಕಿಂಗ್ ಹಿಸ್ ಅಪ್ಲಿಕೇಶನ್ ಆಫ್ ಮೈಂಡ್ ಆನ್ ದಿಸ್. ಇದರ ಕಡೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಮಾತ್ರ ಖಚಿತ. ವೈ? ಪ್ರಯಾರಿಟಿಗಳು ಬೇರೆ ಇರ್ಬೋದು, ಇದಕ್ಕಿಂತಲೂ ಗಂಭೀರವಾದ ವಿಷಯಗಳು ಇನ್ನೇನೋ ಇರಬಹುದು. ಅಥವಾ ಈ 2.5 ವರ್ಷದ ಅಧಿಕಾರ ಹಸ್ತಾಂತರದ ಒಪ್ಪಂದದ ವಿಷಯ ಈಗ ನಮ್ಮಲ್ಲಿ ಎಷ್ಟು ಚರ್ಚೆ ಆಗ್ತಿದೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಇರುತ್ತೇನ್ರಿ? ಮೋದಿ ಅಮಿತ್ ಶಾ ಗೊತ್ತಿಲ್ಲದೆ ಇರುತ್ತಾ ಇದು ಏನೇನು ಚರ್ಚೆ ಆಗಿದೆ, ಏನು ಡಿಸಿಷನ್ ಆಗಿದೆ ಇತ್ಯಾದಿ ಗೊತ್ತಿರುತ್ತೆ. ಕಾಂಗ್ರೆಸ್ನಲ್ಲಿ ಏನಾಗಿದೆ ನೋಡ್ಕೊಂಡು ನಮ್ಮಲ್ಲಿ ಏನು ಮಾಡಬೇಕು ಅನ್ನುವ ತೀರ್ಮಾನ ತೆಗೆದುಕೊಳ್ಳೋಣ ಅನ್ನೋ ಮನಸ್ಥಿತಿಯಲ್ಲೂ ಇರಬಹುದು. ದೇ ಆರ್ ವೇಟಿಂಗ್ ಟು ಸಿ ವಾಟ್ ಹ್ಯಾಪನ್ಸ್ ಇನ್ ಕಾಂಗ್ರೆಸ್. ಅದಕ್ಕಾಗಿ ಕಾದು ನೋಡುವ ತಂತ್ರ ಅಂತಿಲ್ಲ, ಆ ತಂತ್ರ ಅನುಸರಿಸುತ್ತಿರುವ ಸಾಧ್ಯತೆಯೂ ಇದೆ. ಅದರ್ವೈಸ್ ಎಷ್ಟೊತ್ತಿನ ಮಾತು ಇವರಿಗೆ? ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಡಿಸೈಡ್ ಮಾಡಿದರೆ ಎಷ್ಟೊತ್ತಿನ ಮಾತು? ಆ ನಿರ್ಧಾರ ಆಗಿಲ್ಲ. ಅದರ ಸ್ಪಷ್ಟ ಲಕ್ಷಣ ಇದೆ. ಯಡಿಯೂರಪ್ಪನವರು ವಿಜೇಂದ್ರಂಗೆ ಹಿಂಗೆ ತಿವಿದು ನೀವು ಹೋಗಿ ಅಮಿತ್ ಶಾ ಜೊತೆಗೆ ಅಂತ ಹೇಳಿದ್ರ ಅರ್ಥ ಏನು ಅಂದರೆ ಯಾವ ತೀರ್ಮಾನವೂ ಆಗಿಲ್ಲ ಇನ್ನು. ಅಂದರೆ ವಿಜೇಂದ್ರರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋದು ಅಲ್ಲ, ಮುಂದುವರಿಯೋದಿಲ್ಲ ಅನ್ನೋದು ಅಲ್ಲ. ಇಟ್ ಈಸ್ ಕೆಪ್ಟ್ ಆನ್ ಹೋಲ್ಡ್.
ಅದನ್ನೊಂದು ಸ್ಟೇನಲ್ಲಿ ಇಡಲಾಗಿದೆ. ಅದನ್ನು ಈಗ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕು. ಹರ್ದೀಪ್ ಸಿಂಗ್ ಪುರಿ ಹೇಳಿದ್ದಾರೆ ಮೊನ್ನೆ ಕೇಂದ್ರ ಸಚಿವರು, ಬೈ ದಿ ಎಂಡ್ ಆಫ್ ಮಾರ್ಚ್ ನಾವು ಫೈನಲ್ ಮಾಡಿಬಿಡ್ತೀವಿ ಅಂತ. BJP ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಹೆಂಗೆ ರಾಜ್ಯಾಧ್ಯಕ್ಷರ ಆಯ್ಕೆಗೆ 50% ಜಿಲ್ಲಾಧ್ಯಕ್ಷರ ಆಯ್ಕೆ ಆಗಬೇಕು, ಹಾಗೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಗೆ 50% ರಾಜ್ಯಾಧ್ಯಕ್ಷರ ಆಯ್ಕೆ ಆಗಬೇಕು. ಸಂಘಟನಾತ್ಮಕವಾಗಿ 36 ರಾಜ್ಯಗಳು BJP ಮಾಡ್ಕೊಂಡಿರೋದು. 50% ಅಂದರೆ 18 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರು ಫೈನಲ್ ಆಗಬೇಕು. ಈಗ 12 ರಾಜ್ಯಗಳಿಗೆ ಆಗಿದ್ದಾರೆ. ಇನ್ನು 6 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರು ಫೈನಲ್ ಆದ ಮೇಲೆ BJP ಕಾನ್ಸ್ಟಿಟ್ಯೂಷನ್ ಪ್ರಕಾರ, BJPಯ ಸಂವಿಧಾನದ ಪ್ರಕಾರ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಮಾಡೋದಕ್ಕಾಗತ್ತೆ. ಇನ್ನು 6 ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರಾಗಬೇಕು. ಆ 6 ರಾಜ್ಯಗಳ ಲಿಸ್ಟ್ನಲ್ಲಿ ಕರ್ನಾಟಕ ಇತ್ತು. ಕರ್ನಾಟಕವೂ ಸೇರಿದಂತೆ 50% ರಾಜ್ಯಗಳಿಗೆ ಅಧ್ಯಕ್ಷರನ್ನು ಫೈನಲ್ ಮಾಡಿ ಆ ನಂತರ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡೋದು ಅಂತ. ಈಗ ಆ 6ರ ಪಟ್ಟಿಯಿಂದ ಕರ್ನಾಟಕವನ್ನು ಕೈಬಿಟ್ಟಿದ್ದಾರೆ. ಅದರ ಅರ್ಥ ಕರ್ನಾಟಕದ ನಿರ್ಧಾರ ಅಂದರೆ ಕರ್ನಾಟಕದ BJP ರಾಜ್ಯಾಧ್ಯಕ್ಷರು ಯಾರು ಅನ್ನುವ ನಿರ್ಧಾರ ಇನ್ನೂ ಸಮಯ ತೆಗೆದುಕೊಳ್ಳುತ್ತದೆ. ತುಂಬ ಬೇಗ ಆಗುವ ನಿರ್ಧಾರ ಅಲ್ಲ ಅದು. ಕರ್ನಾಟಕವನ್ನು ಬಿಟ್ಟು ಇನ್ನೊಂದು ಯಾವುದೋ ರಾಜ್ಯಕ್ಕೆ ರಾಜ್ಯಾಧ್ಯಕ್ಷರನ್ನ ಫೈನಲ್ ಮಾಡಿ 50% ರಾಜ್ಯಗಳಿಗೆ ರಾಜ್ಯಾಧ್ಯಕ್ಷರ ಆಯ್ಕೆಯಾಗಿದ್ದಾರೆ ಅಂತ ತೋರಿಸಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯನ್ನು ಮುಗಿಸ್ತಾರೆ. ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಒಂದ್ಸಲ ಆದಮೇಲೆ ಕರ್ನಾಟಕದ ನಿರ್ಧಾರ ಇನ್ನು ಯಾವಾಗೋ ಏನು, ಅಥವಾ ಅಕಸ್ಮಾತ್ BBMP ಎಲೆಕ್ಷನ್ನು, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ನು ಅರ್ಜೆಂಟಿಗೆ ಅನೌನ್ಸ್ ಆಯಿತು ಅಂತ ಇಟ್ಕೊಳ್ಳಿ. ಹಾಗೇನಾದ್ರು ಆದರೆ ಸ್ವಲ್ಪ ಪ್ರಾಸೆಸ್ ಅವಸರ ಆಗ್ಬೋದಷ್ಟೇ. ಅದರ್ವೈಸ್ ಹಂಗಾಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ನೋಡಿ, ಈ ಮಧ್ಯದಲ್ಲಿ ದಿಲ್ಲಿಲೇ ಮಾತಾಡೋಣ ಅಂತ ಹೇಳಿದ್ರಲ್ಲ ಅಮಿತ್ ಶಾ, ದಿಲ್ಲಿಗೆ ಹೋಗೋಕ್ಕೆ ರೆಡಿ ಆದ್ರು ಈಗ ರೆಬೆಲ್ಸ್ ಟೀಮ್ನವರು. ಗೊತ್ತಿಲ್ಲ ಅಲ್ಲಿ ಏನು ಟೈಮ್ ಸಿಕ್ಕಿದೆಯೋ ಇಲ್ವೋ, ಇವ್ರಿಗಿರೋ ಬೇಜಾರೇ ಅದು. ದಿಲ್ಲಿಲಿ ಮಾತಾಡೋಣ, ಇಲ್ಲಿ ಬೇಡ ಅಂತ ಅಮಿತ್ ಶಾ ಹೇಳಿದಾಗ, ನಾವು ಬಂದಿದ್ವಿ ದಿಲ್ಲಿಲಿ, ನೀವು ಟೈಮೇ ಕೊಡಲ್ಲ ಅಂತ ಅಂದ್ರಂತೆ ಅರವಿಂದ್ ಲಿಂಬಾವಳಿ ಅವರು. ಇಲ್ಲ ಈ ಸಲ ಬನ್ನಿ ಮಾತಾಡೋಣ ಅಂದಿದ್ದಾರೆ. ಅವ್ರು ಹಂಗೆ ಅಂದಿದ್ದೇ ಸರಿ, ಇವರು ಟೈಮ್ ಯಾವಾಗ ಅಂತ ಅಮಿತ್ ಶಾ ಅವ್ರ ಆಫೀಸಿಗೆ ಬನ್ನತ್ತಿದ್ದಾರೆ. ವಿ ಡೋಂಟ್ ನೋ, ನಾಳೆನೇ ಹೋಗ್ಬಿಡ್ತಾರೆ, ನಾಡಿದ್ದೇ ಹೋಗ್ಬಿಡ್ತಾರೆ ಅಂತ ಸುದ್ದಿ ಇದೆ. ಯಾರು ಯತ್ನಾಳ್ ಟೀಮ್ ಬಗ್ಗೆ ನಾನು ಹೇಳ್ತಾ ಇರೋದು. ನಾಳೆ ನಾಡಿದ್ರಲ್ಲಿ ಹೋಗೇ ಬಿಡ್ತಾರೆ ಅವರು ಅಂತ. ಟೈಮ್ ಸಿಕ್ಕಿದೆಯಾ ನಿಜವಾಗ್ಲೂ ಅಮಿತ್ ಶಾ ಅವ್ರದ್ದು? ಇವರನ್ನೆಲ್ಲ ಕೂಡಿಸ್ಕೊಂಡು ಅಮಿತ್ ಶಾ ಅವ್ರು ಏನಾಗ್ತಿದೆ ಕರ್ನಾಟಕದಲ್ಲಿ ಅಂತ ಕೇಳೋದಕ್ಕೆ ತಯಾರಾಗಿದ್ದಾರಾ? ವಿ ಡೋಂಟ್ ನೋ. ಹೋಗುವ ಹುರುಪಿನಲ್ಲಂತೂ ರೆಬೆಲ್ಸ್ ಟೀಮ್ ಇದೆ. ಅಮಿತ್ ಶಾ ಅವರು ಯಾವ ದೃಷ್ಟಿಲಿ ದಿಲ್ಲಿಗೆ ಬನ್ನಿ ಅಂದರು, ದಿಲ್ಲಿಲಿ ಮಾತಾಡೋಣ ಅಂದರು, ಅದು ಕ್ಲಾರಿಟಿ ಇಲ್ಲ. ಅಂದರೆ ಗಂಭೀರವಾಗಿ ದಿಲ್ಲಿಲಿ ಮಾತಾಡೋಣ ಅದನ್ನೆಲ್ಲ ಅಂದ್ರ, ಅಥವಾ ಇಲ್ಲಿ ಮಾತಾಡೋದನ್ನು, ಇಲ್ಲಿ ಚರ್ಚೆ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೆ ಅಂತ ಮಾತಾಂದ್ರ? ವಿ ಡೋಂಟ್ ನೋ. ಈಗ ಹವ್ಯಕರ ಕಡೆ ಒಂದು ಪದ್ಧತಿ ಇದೆಯಪ್ಪ, ಯಾರ್ದಾರು ಮನೆಗೆ ಹೋದಾಗ ಹೊರಡುವಾಗ ಬನ್ನಿ ನಮ್ಮ ಮನೆಗೆ ಅಂತಾರವ್ರು. ದಟ್ ಈಸ್ ದ ವೇ ಟು ಸೇ ಗುಡ್ ಬೈ ನಾವು ಹೋಗಿ ಬರ್ತೀವಿ, ನಾವು ಹೊರಡ್ತೀವಿ ಅಂತ ಹೇಳೋದ್ರ ಬದಲು ಬನ್ನಿ ನಮ್ಮ ಮನೆಗೆ ಅಂತ ಹೇಳ್ತಾರೆ. ಹಂಗೆ ಅಮಿತ್ ಶಾ ದಿಲ್ಲಿಲಿ ಮಾತಾಡೋಣ ಬಿಡಿ ಅಂತ ಹೇಳಿದರೆ, ಈಗ ಬನ್ನಿ ನಮ್ಮ ಮನೆಗೆ ಅಂದ ತಕ್ಷಣ ಆಯ್ತು ಯಾವಾಗ ಬರೋಣ ಅಂತ ಕೇಳೋದಿಲ್ಲ, ನಾಳೆ ಬರ್ತೀವಿ ಅನ್ನೋದಿಲ್ಲ, ಹಂಗಿರೋದಿಲ್ಲ. ಅದು ಸುಮ್ಮನೆ ದಟ್ಸ್ ಅ ಫಾರ್ಮ್ಯಾಲಿಟಿ. ಅಂಥ ಫಾರ್ಮ್ಯಾಲಿಟಿಗೆ ಅಮಿತ್ ಶಾ ಏನಾದ್ರು ಹೇಳಿದರೆ ವಿ ಡೋಂಟ್ ನೋ. ಒಟ್ಟಿನಲ್ಲಿ ಇವರು ದಿಲ್ಲಿಗೆ ಹೋಗಿ ಚರ್ಚೆ ಮಾಡುವ ಹುರುಪಿನಲ್ಲಂತೂ ರೆಬೆಲ್ಸ್ ಟೀಮ್ನವ್ರು ಇದ್ದಾರೆ. ಇನ್ನೊಂದು ಇಂಟ್ರೆಸ್ಟಿಂಗು, ಆ ಟೀಮ್ನಲ್ಲಿ ರಮೇಶ್ ಜಾರಕಿಹೊಳಿ ಇದ್ದಾರಲ್ಲ, ಮಾಜಿ ಸಚಿವ, ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರಿಗೆ. ರಮೇಶ್ ಜಾರಕಿಹೊಳಿ ಅವರು ಮಹಾರಾಷ್ಟ್ರದ ಕನೆಕ್ಷನ್ಗಳು ಬಹಳ ಸ್ಟ್ರಾಂಗು. ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಜೊತೆ ಒಂದು ಚಾನಲ್ ಇದೆ ಅವ್ರಿಗೆ. 20ನೇ ತಾರೀಕು, ಇವತ್ತು 10, ಇನ್ನು 10 ದಿವಸಕ್ಕೆ 20ನೇ ತಾರೀಕು ರಮೇಶ್ ಜಾರಕಿಹೊಳಿ ನಾಗಪುರದಲ್ಲಿ ದೇವೇಂದ್ರ ಫಡ್ನವೀಸರನ್ನು ಭೇಟಿ ಆಗ್ತಾರಂತೆ. ಈ ಭೇಟಿ ಕೂಡ ಕರ್ನಾಟಕದ BJP ಬಣ ರಾಜಕಾರಣದ ವಿಷಯದಲ್ಲಿ ದೇವೇಂದ್ರ ಫಡ್ನವೀಸರ ಸಹಾಯ ಪಡೆದು ದೆಹಲಿಯಲ್ಲಿ BJP ವರಿಷ್ಠರ ಮೇಲೆ ಪ್ರಭಾವ ಬೀರೋದಕ್ಕೆ ಅಂತ ಸುದ್ದಿ ಇದೆ. ಅದರ ಭಾಗವಾಗಿ ರಮೇಶ್ ಜಾರಕಿಹೊಳಿ ಹೋಗಿ ದೇವೇಂದ್ರ ಫಡ್ನವೀಸರನ್ನು ಭೇಟಿ ಆಗ್ತಾರಂತೆ. 20ನೇ ತಾರೀಕಿನ ಎಕ್ಸ್ಪೆಕ್ಟೆಡ್ ಮೀಟಿಂಗ್ ಅದು. ನೋಡೋಣ ಆ ಮೀಟಿಂಗ್ನಲ್ಲಿ ಏನಾಯಿತು ಅಂತ ಗೊತ್ತಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.